ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ದೇವರಾಜೇಗೌಡರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ಶುಭ ಸಂದರ್ಭದಲ್ಲಿ HTV ಕನ್ನಡ ಅಂತಕ್ಕಂಥ ಒಂದು ಚಾನೆಲ್ನ ಪ್ರಾರಂಭೋತ್ಸವದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು, ನಮ್ಮ ಪಕ್ಷದ ಮುಖಂಡರು, ಭಾರತೀಯ ಜನತಾ ಪಾರ್ಟಿಗೆ ಅವ್ರದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಪ್ರಮೀಳಾ ನೇಸರ್ಗಿ ಅಕ್ಕನವರೇ, ನನ್ನ ಮಾರ್ಗದರ್ಶಕರು, ಹಿರಿಯರು, ಈ ಕ್ಷೇತ್ರದ ಮಾಜಿ ಶಾಸಕರು ಆದಂಥ ಪ್ರೀತಮ್ ಗೌಡ್ರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ, ಗೌರವಾನ್ವಿತರೆ, ವಿವಿಧ ಸಂಘಟನೆ ಎಲ್ಲ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ, ಇವತ್ತು ಪ್ರೀತಮ್ ಗೌಡ್ರು ಕೆಲವೊಂದು ವಿಚಾರನ ಆಲ್ರೆಡಿ ಹೇಳಿದ್ದಾರೆ. ಇವತ್ತು ಒಂದು ಚಾನಲ್ ಮುಖಾಂತರ ಒಂದು ಉದ್ಯಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ದೇವರಾಜೇಗೌಡರಿಗೆ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನಾದರೂ ಕೂಡ ಹಾರೈಸ್ತೀನಿ. ಯಾವುದೇ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿ ಅದನ್ನ ಬಹುದೊಡ್ಡ ಮಟ್ಟಕ್ಕೆ ಕೊಂಡೋಗ್ಬೇಕು ಅಂದ್ರೆ ಅದೇನು ಅಸಾಧ್ಯವಾದ, ಏನು ಸಾಮಾನ್ಯದ ವಿಚಾರ ಅಲ್ಲ. ಆದ್ರೆ ಮನುಷ್ಯಂಗೆ ತಾಳ್ಮೆ ಮತ್ತೆ ಒಂದು ಉತ್ತಮವಾದ ಗುರಿ ಇದ್ರೆ ಎಲ್ಲವನ್ನು ಕೂಡ ಸಾಧಿಸ್ಬೋದು ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತೀನಿ. ಇವತ್ತು ಏನು ಅವರು ಚಾನಲ್ನ ಪ್ರಾರಂಭ ಮಾಡಿದ್ದಾರೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯದಲ್ಲಿ ಬಹುದೊಡ್ಡ ಚಾನಲ್ ಆಗಿ ಬೆಳೀಲಿ. ಪ್ರೀತಮ್ ಗೌಡ್ರಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅರುಣ್ ಜೇಟ್ಲಿ ಅವ್ರನ್ನು ಕೂಡ ಹೆಸರನ್ನ ಉಲ್ಲೇಖ ಮಾಡಿ ಹೇಳಿದ್ದಾರೆ. ಅವ್ರು ಒಳ್ಳೇದಾಗ್ಲಿ, ಅವ್ರ ಉದ್ಯಮಕ್ಕೆ ಯಶಸ್ಸು ಸಿಗ್ಲಿ ಅಂತ ಹೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ತಮ್ಗೆ ಒಳ್ಳೇದಾಗ್ಲಿ.